ಇಷ್ಟು ದಿನ ಒಂಟಿಯಾಗಿದ್ದು ಇದ್ದು ನನಗಂತೂ ಸಾಕಾಗ್ಬಿಟ್ಟಿತ್ತು. ಇವಾಗ ಸುಂದರ ಸಿಕ್ಕಿರೋದು ನನ್ನ ಅದೃಷ್ಟ ಅನಿಸುತ್ತೆ. ಒಬ್ಬಂಟಿಯಾಗಿ ಒಂದು ಹೆಣ್ಣಿಗೆ ಇರೋಕ್ಕೆ ಬೇಜಾರು. ಮನೇಲಿ ಯಾರು ಇಲ್ಲ ಅಂತಂದರೆ ಒಬ್ಳು ಹೆಣ್ಮಗಳಿಗೆ, ಅಂಥದ್ರಲ್ಲೂ ನನ್ನಂಥ ಹುಡುಗಿಗೆ ಒಬ್ಬಂಟಿಯಾಗಿರೋದಕ್ಕೆ ತುಂಬ ಬೇಜಾರು. ಯಾರಾದರೂ ಒಬ್ರು ಇರಬೇಕು ಜೊತೆಗಿದ್ರೇ. ಒಬ್ಬಂಟಿಯಾಗಿರ್ಬೇಕಂದ್ರೆ ಎಂಥವ್ರಿಗೂ ಬೇಜಾರು ಅಂದರೆ ಬೇಜಾರು. ಸುಂದ್ರ ಹೆಂಗೋನೋ ಸಿಕ್ಬಿಟ್ಟ ನನಗೆ. ಹೆಂಗೋ ಅದು ಇದು ಏನಾನ ತೋರಿಸ್ಕೋಬೋದು, ಗಾಡಿಗೆ ಬೇರೆ ಹೋಗ್ತಾನೆ. ಅದನ್ನು ತಗೊಂಬ ಇದನ್ನು ತಗೊಂಬ ಅಂತ ಹೇಳಿ ತೋರಿಸ್ಕೋಬೋದು ಎಲ್ಲನ. ಯಪ್ಪ ನನಗಂತೂ ತುಂಬ ಖುಷಿ ಆಗ್ತೈತೆ. ಇಷ್ಟು ದಿವಸ ಒಬ್ಬಂಟಿಯಾಗಿದ್ದಿದ್ಕು ಅದಕ್ಕೂ ನಮ್ಮ ಮನೆಗೆ ಬೇರೆ ಯಾರೂ ಬರ್ತಾ ಹೋಗ್ತಾ ಇರಲಿಲ್ಲ. ಒಂಥರ ಬೇಜಾರಾಗಿತ್ತು. ಸಾಕಲೆಷ್ಟನೇ ಎಷ್ಟೆಷ್ಟೋ ಕರೆದೆ, ಬಾರಪ್ಪ ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇರೋ, ನನಗೂ ಒಂಥರ ಧೈರ್ಯ. ನೀನು ಬರ್ತಾ ಹೋಗ್ತಾ ಇದ್ದರೆ ಮನೆಗೆ ಗಂಡು ಮಕ್ಕಳಿದ್ರೆ ಒಂಥರ ಧೈರ್ಯ, ಬರ್ತಾ ಹೋಗ್ತಾ ಇದ್ದರೆ ಒಂಥರ ಭಯನೂ ಇರುತ್ತೆ, ಗಂಡು ಮಕ್ಕಳಿದ್ರೆ ಒಂಥರ ಧೈರ್ಯನೂ ಇರುತ್ತೆ. ಗಂಡು ಮಕ್ಳು ಇರಬೇಕು. ಅದಕ್ಕೆ ನನಗಂತೂ ಸುಂದರ ಸಿಕ್ಕಿರೋದು ತುಂಬ ಖುಷಿ ಆಗೈತೆ. ಬಾರೆ ಹೋಗೋಣ ಪ್ರೀತಿ ಮಾಡೋಣ, ಬಾರೆ ಹೋಗೋಣ ಪ್ರೀತಿ ಮಾಡೋಣ. ಯಪ್ಪ ಅಲ್ಲಡು, ನಿನ್ನಂತೂ ನೆನೆಸ್ಕೊಂತಿದ್ದಂಗೆ ಬಂದಪ್ಪ. ನಿನಗಂತೂ ಆಯಸ್ ಗಟ್ಟಿಯಾಗೈತೆ. ನಿನಗೆ 100 ವರ್ಷ ಆಯಸ್ಸು. ಇವಾಗಿನ್ನೂ ನೆನೆಸ್ಕೊಂಡೆ ನಿನ್ನ, ಬಂದೆ ಬಿಟ್ಟ. ಇವಾಗಿನ್ನೂ ನೆನೆಸ್ಕೊಂಡೆ. ಬಂದೆ ಬಿಟ್ಟ, ನೆನೆಸ್ಕೊಂಡೆ ಇಟ್ಕೆ ಬಂದಪ್ಪ. ಎಷ್ಟು ಆಯಸ್ ಗಟ್ಟಿ ಐತಪ್ಪ ನಿಮಗೆ. ಹೌದಾ? ಯಾಕೆ ಸುಸು, ಏನಂತ ನೆನೆಸ್ಕೊಂಡೆ? ಏನಂತ ನೆನೆಸ್ಕೊಂಡಮ್ಮ? ಏನಿಲ್ಲ, ನಾನು ಇಷ್ಟು ದಿವಸ ಒಂಟಿಯಾಗಿದ್ದೆ. ಇವಾಗ ಸುಂದ್ರ ಯಜಮಾನ್ರವರು ಬರ್ತಾ ಹೋಗ್ತಾ ಇರೋದಕ್ಕೆ ಒಂಥರ ಧೈರ್ಯ ಅಂತ ಹೇಳಿ ಮಾತಾಡ್ತಿದ್ದೆ ಅಷ್ಟೇ. ನೀನು ಹೆಂಗೋನ ಇವೆರಡು ದಿವಸದಿಂದ ನಮ್ಮ ಮನೆಗೆ ಬರ್ತಾ ಹೋಗ್ತಾ ನನ್ನ ಜೊತೆ ಮಾತಾಡ್ಕೊಂಡು ಚೆನ್ನಾಗಿರೋದಕ್ಕೆ ಒಂಥರ ಖುಷಿ ಆಗೈತೆ. ಏನೋ ಒಂಥರ. ಅದಕ್ಕೇ ನಾನು ಹಂಗೆ ನೆನಪು ಮಾಡ್ಕೊತಿದ್ದೆ. ಮನಸ್ಸಲ್ಲೇನೋ ಕಲ್ಪನೆ ಮಾಡಿಕೊಂಡು ಏನೋ ಒಂಥರ ಯೋಚನೆ ಮಾಡ್ತಾ ಇದ್ದೆ. ದುಡ್ಡಿದ್ರೆ ದುನಿಯಾ, ದುಡ್ಡಿದ್ರೆ ದುನಿಯಾ, ದುಡ್ಡಿದ್ರೆ ಸುಂದ್ರ ಅಂದರೆ ದುಡ್ಡು ಅಂದರೆ ಸುಂದ್ರ. ಯಪ್ಪ ಎಷ್ಟೊಂದು ದುಡ್ಡು? ಎಲ್ಲಿ ತಗೊಂಬಂದೆ? ನಾನು ಗಾಡಿಗೆ ಹೋಗಿದ್ನಲ್ಲ, ಯಾರೋ ಕೊಡಬೇಕಾಗಿತ್ತು, ಕೊಟ್ಟರು, ಅದಕ್ಕೆ ಎಣಿಸ್ತಾ ಇದ್ದೆ. ಹೌದಾ? ನನಗೇನು ಕೊಡೋದಿಲ್ವಾ? ನನಗೇನಂಗಾದ್ರೆ ದುಡ್ಡಿಲ್ವಾ? ಕೊಡ್ತೀನಿ, ನಿನಗಾಗಿನೇ ತೊಗೊಂಬಂದಿರೋದು ತಗೋ. ನಾನು ಕೊಡ್ತೀನಿ ನಿನಗೇನೆ. ನೀನು ಹಾಗೆ ನಾನು ಹೇಳಿರೋದೆಲ್ಲ ಒಪ್ಕೋಬೇಕಲ್ಲ. ಅಯ್ಯೋ, ಒಪ್ಕೊಳ್ಳೋದೇನು? ನನಗೂ ಒಪ್ಕೇನೆ ತಗೋ. ನನಗೂ ನನ್ನ ಮನೆಯಾಗೆ ಯಾರೂ ಇಲ್ಲ. ನೀನು ಸಿಕ್ಕಿರೋದೇ ನನ್ನ ಅದೃಷ್ಟ ಸುಂದ್ರ. ನಿಜವಾಗ್ಲೂ ನಾನು ನಿಮ್ಮ ಮನೆ ಹತ್ರ ಬರ್ತಿದ್ದೇನೆ ನಿನ್ನ ನೋಡೋದಕ್ಕೆ. ನಿಜ, ನಾನು ನಿನ್ನೆ ನೋಡೋದಕ್ಕಪ್ಪ ಬರ್ತಿದ್ದು. ಹೌದಾ? ನಾನು ನೋಡೋದಕ್ಕೆ ಬರ್ತಾ ಇದ್ದ, ಅದಕ್ಕೆ ಅನ್ಸುತ್ತಲ್ವ ನಮ್ಮ ಮನೆ ಹತ್ರ ಆಗ್ಲೆಲ್ಲ ಬರ್ತಿದ್ದೆ ನೀನು. ಸೌಮ್ಯಕ್ಕ ಕೊಮ್ಲಕ್ಕ ಅಂತ ಹೇಳಿ ಆಗ್ಲೆಲ್ಲ ನಮ್ಮ ಮನೆ ಹತ್ರ ಯಾಕೆ ಬರ್ತಿದ್ದೆ ಅಂತ ನನಗೂ ಗೊತ್ತಾಯಿತು. ಯಾಕೆ ಈ ಹುಡುಗಿ ಪದೇ ಹಿಂಗೆ ಬರ್ತಾ ಇದ್ದಾಳಲ್ಲ ಅಂತ. ನೀನು ಬಂದರೂ ಅವ್ರ ಹತ್ರ ಏನೂ ಮಾತಾಡ್ತಾ ಇರಲಿಲ್ಲ, ನನ್ನೇ ಹಾಗೆ ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು ಒಂದು 5-6 ಸತಿ ಕಣ್ಣು ಮಿಟಕ್ಸಿದ್ದೀನಿ, ಆದರೂ ನಿನಗೆ ಅರ್ಥ ಆಗಿಲ್ಲಲ್ಲ. ಆಯಿತು, ನಾನು ಕೇಳೋಣ ಬಿಡೋತ್ಲಾಗೆ. ಏನಾದರೂ ಮಿಸ್ಟೇಕ್ ಐತೇನೋ ಕಣ್ಣಲ್ಲಿ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಆ ಥರ ಕಣ್ಣು ಮಿಟಕ್ಸ್ತಾರಂತೆ. ಅದಕ್ಕೇ ಏನಾದರೂ ಹೆಚ್ಚು ಕಡಿಮೆ ಐತೇನೋ, ಅದಕ್ಕೆ ಕಣ್ಣು ಮಿಟಕ್ಸ್ತೀಯಾ ಅಂತ ಅಂದ್ಕೊಂಡಿದ್ದೆ. ನನಗೇನು ಗೊತ್ತು ಹೀಗೈತೆ ನಿನ್ನ ಪರಿಸ್ಥಿತಿ, ನಿಮ್ಗೆ ಈಗೈತೆ ಈಗ ಇಷ್ಟ ಆಗೈತೆ ಅಂತ ಏನು ಗೊತ್ತು. ನನಗೂ ಇಷ್ಟನೇ, ಆದರೂ ತೋರಿಸ್ಕೊಳಕ್ಕೆ ಹೋಗಲಿಲ್ಲ. ಯಾಕೆ ಬೇಕಪ್ಪ ಅಂತ. ಇವಾಗ ಜನ ಯಾರಾದರೂ ಏನಂತಾರೋ ಏನೋ. ಈಗ ನಾನು ಬೇರೆನೇ ಹಿಂಗೆ ಮಾಡಿಕೊಂಡೆ, ನನ್ನ ಭಾಳ ಬೇರೆ ಹಿಂಗೆ ಆಗೈತಾ. ಅಯ್ಯೋ, ಯಾರೂ ಇಷ್ಟಪಡೋದಿಲ್ಲ ನನಗೆ ಮಾತಾಡ್ಸೋದಕ್ಕೆ. ಅದಕ್ಕೆ ನೀವು ನನ್ನ ಇಷ್ಟಪಡ್ತಾ ಇದ್ದೀರಾ ಅಂದಮೇಲೆ ಯಾಕೆ ನಾನು ರಿಜೆಕ್ಟ್ ಮಾಡೋದು ಅಂತ ಅಂದ್ಕೊಂಡೆ. ಎಷ್ಟು ದಿವಸ ಅಂತ ಹೀಗೆ ಇರೋಕ್ಕಾಗುತ್ತೆ? ಒಬ್ಬರೇ ಇರೋಕ್ಕೆ ಅಂತಾರ್ಗೂ ಬೇಜಾರು ಹೇಳು ಸುಸು. ನಿನ್ನ ತಲೆ ಕೆಡಿಸ್ಕೊಬೇಡ ತಗೋ. ಇದು 5,000 ಐತೆ ತಗೋ. ನಿನ್ನ ಖರ್ಚಿಗೆ ಇಟ್ಕೊ. ಖರ್ಚಿಗೆ ಬೇರೆ ದುಡ್ಡು ಇರಲಿಲ್ಲ ಬಿಡಪ್ಪ ಅತ್ಲಾಗೆ. ಹೆಂಗೋ ಅತ್ಲಾಗೆ ಕೊಟ್ಟೆ. ನನಗೆ ಇರೋಳು ಒಬ್ಳಿಗೆಲ್ಲ ಏನೋ ಒಂದಿಷ್ಟು ಮಾಡ್ಕೊಂಡು ಸುಮ್ಮನೆ ಆಗ್ತಿದ್ದೆ. ಟೊಮೆಟೊ ಗೊಜ್ಜು ಅದು ಇದು ಎಲ್ಲಾನ ಯಾರು ಮಂತಾಗನ ಟೊಮೆಟೊ ಗಿಡ ಹಾಕಿದ್ರೆ ಟೊಮೆಟೊನ ಕಿತ್ಕೊಬತ್ತಿದ್ದೆ, ಯಾರು ಮಂತಾಗನ ಹಸ್ರಗಾಯಿ ಹಾಕಿರೋ ಹಸ್ರಗಾಯಿ ಕಿತ್ಕೊಬತ್ತಿದ್ದೆ, ಬದನೆಕಾಯಿ ಕಿತ್ಕೊಬತ್ತಿದ್ದೆ. ಹಿಂಗೆ ಒಬ್ಳಿಗೆ ಹೆಂಗೋ ಮಾಡ್ಕೊಂತಿದ್ದೆ. ಇನ್ನೊಬ್ರು ಯಾರಾದರೂ ಇದ್ದಿದ್ರೆ ತುಂಬ ಕಷ್ಟ ಆಗ್ಬಿಡೋದು. ಹೆಂಗೋ ಒಬ್ಳೆ ಇದ್ನಲ್ಲ, ಚೆನ್ನಾಗಿ ಮಾಡ್ಕೊಂಡು ಗೊಜ್ಜು ಅನ್ನ ಮಾಡ್ಕೊಂಡು ಉಣ್ಕೊಂಡು ಚೆನ್ನಾಗಿದ್ದೀನಿ ನೋಡಮ್ಮ. ಗೊಜ್ಜು ಮುದ್ದೆ ಎಲ್ಲ ಉಂಡ್ರು ನೀನು ಹೆಂಗಿದೀಯ? ದುಂಡು ಹೆಸ್ರು ಕಾಳಾಗಿದೆಯಾ.
ಅಯ್ಯೋ ಹೆಸ್ರು ಕಾಳಾಗಿದ್ಯಾ ಅಂತ ಮಾತ್ರ ಚೆನ್ನಾಗಿ ಹೇಳ್ತೀಯಪ್ಪ. ಹೆಸ್ರು ಕಾಳಾಗಿದ್ಯಾ ಅಂತ ಏನು ಮಾಡೋದು, ಏನಿರುತ್ತೋ ಅದನ್ನು ತಿನ್ಬೇಕಲ್ಲ. ನಾನು ಅದಕ್ಕೆ ಅನ್ನನೂ ಗೊಜ್ಜು ಊಟ ಮಾಡ್ಕೊಂಡು ಹಿಂಗಾಗಿ ಎಲ್ಲರೂ ಹಂಗೆ ಅಂತಾರೆ, ಯಾಕೋ ದಪ್ಪ ಆಗಿದೆಯಾ ಅಂತ. ಅನ್ನ ಉಂಡು ದಪ್ಪ ಆಗಿದ್ನಿ ಅನ್ಸುತ್ತೆ ನಾನು. ಅನ್ನ ಜಾಸ್ತಿ ಊಟ ಮಾಡ್ತೀನಿ ಅದಕ್ಕೆ ಅನಿಸುತ್ತೆ. ನಮ್ಮ ಸೌಮ್ಯ ಸುಳ್ಳಲ್ಲ. ಅಯ್ಯೋ ಅವಳು ಸಣ್ಣ ಅಂದರೆ ಸಣ್ಣ ಅಪ್ಪ. ಭಾಳ ನನಗೆ ಅವಳು ನೋಡಿದ್ರೆ ಒಂಥರ ನನಗೆ ಬೇಜಾರಾಗುತ್ತೆ. ಏನು ಮಾಡಲಿ ಅವಳಿಗೆ ಗೊತ್ತಿಲ್ಲ ಅನ್ನೋ ಥರ ಇದ್ದೆ. ಇದೇನಿದು ನಾನೇ ಇವನು ಯಾಕೋ ಇಲ್ಲಿಗೆ ಬರ್ತಾ ಇದ್ದಾನೆ. ಸುಸು ಏನು ಮಾಡ್ತಾ ಇದೆಯೇ? ಏನಿಲ್ಲ ಸಿಂಧು, ಸುಮ್ಮನೆ ಕೂತ್ಕೊಂಡಿದ್ದೆ. ಐಸು ನನ್ನ ಹತ್ರ ಒಂದು 5,000 ದುಡ್ಡು ಇಸ್ಕೊಂಡಿತ್ತು, ಅದಕ್ಕೇನೆ ಇವತ್ತು ಕೊಡ್ತು. ಮೊನ್ನೆ ಅವತ್ತೇನೋ ಗಾಡಿ ತಗೊಂಬಂದ್ರಲ್ಲ, ಒಂದು 5,000 ಸಾಲ್ಟೇಜ್ ಐತೆ ಅಂತ ಕೇಳಿತ್ತು. ನನ್ನ ಹತ್ರ ಒಂದು 5,000 ಇತ್ತು ಹೇಳು, ಅದಕ್ಕೆ ಕೊಟ್ಟಿದ್ದೆ. ಅದಕ್ಕೆ ಇವತ್ತು ತಗೊಂಬಂದು ಕೊಟ್ಟೈತೆ. ಬಾರೆ, ಹೆಂಗೆ ನಡೀತಾ ಐತೆ ಪೆಟ್ಟಿಗೆ ಅಂಗಡಿ ವ್ಯಾಪಾರ? ಪರವಾಗಿಲ್ಲ ಕಣೆ, ಚೆನ್ನಾಗಿ ನಡೀತಾ ಐತೆ ಪೆಟ್ಟಿಗೆ ಅಂಗಡಿದು. ಹಿಂಗೇನೆ ಹೋಗ್ತಾ ಆಗುತ್ತೆ. ಏನೇ ಅಂದ್ರೆ ನಿನ್ನ ಗಂಡ ಭಾಳ ಮೋಸ ಮಾಡಿಬಿಟ್ಟ ಕಣಮ್ಮ. ನೆಚ್ಕೊಂಡು ಗಾಡಿ ಬಂದಿದ್ದಕ್ಕೆ ನನಗೆ ತುಂಬ ಲಾಸ್ ಆಗಿಬಿಡ್ತು. ಅದಕ್ಕೆ ಹಂಗಾತ ಅವರೇ ತಗೊಂಡು ಹೋದ್ರು, ಶೋರೂಮ್ನವ್ರು ಬಿಡತ್ತೆ ತಗೊಂಡು ಹೋದ್ರು, ಹೋಗ್ಲಿ ಅಂತ ಸುಮ್ಮನೆ ಅದೇ ಇವಾಗ ಬಿಡಿಸ್ಕೊಂಬರೋಕ್ಕೂ ಆಗಲ್ಲ, ಕಟ್ಟೋಕ್ಕೂ ಆಗಲ್ಲ, ಹಂಗಾಗ್ಬಿಟ್ಟೈತೆ. ಅದಕ್ಕೆ ಇನ್ನೇನು ಮಾಡೋಣ, ನಾನು ಅದಕ್ಕೆ ತೊಗೊಂಬಂದ್ಬಿಟ್ಟು ದುಡ್ಡು ಕಟ್ಟಿ ಅದನ್ನ ನಾನೇ ಮಾಡ್ಕೊಂಬನ ಅಂತ ಇದ್ದೀನಿ. ಹಳೆ ಗಾಡಿ ಮಾರಾಕ್ಬಿಡ್ತೀನಿ. ಹಳೆ ಗಾಡಿ ಮಾಡಾಕ್ಬಿಟ್ಟು ಹೊಸ ಗಾಡಿ ಇಟ್ಕೊಂತೀನಿ. ಸುಮ್ಮನೆ ನಾವು ಇವಾಗ ಅಡ್ವಾನ್ಸ್ ಇದು ಕಟ್ಟಿಬಿಟ್ಟು ತೊಗೊಂಬಂದಿದ್ದೀವಿ. ಸ್ವಲ್ಪ ದುಡ್ಡು ಕಟ್ಟಿ ತೊಗೊಂಬಂದಿರೋದು, ಹಾಗೆ ಕೊಡೋದಿಲ್ಲ ಶೋರೂಮಲ್ಲಿ. ಸ್ವಲ್ಪ ದುಡ್ಡು ಕಟ್ಟಿದ್ರೇ ಕೊಡೋದು. ಒಂದು ಕಂತು ಕಟ್ಟಿದ್ದೆ ಅಷ್ಟೇ. ಈ ಕಂತು ಕಟ್ಟಿ ತಗೊಂಬರೋಣ ಅಂತ ಇದ್ದೀನಿ, ನೋಡಬೇಕು ಏನು ಮಾಡೋದಣ್ಣ. ಬುದ್ಧಿ ಇಲ್ದಲೆ ಮಾಡಿರು. ಅದಕ್ಕೆ ಇವಾಗ ನಮ್ಮಪ್ಪ ಒಂದು ಪೆಟ್ಟಿಗೆ ಅಂಗಡಿ ಮಾಡಿಕೊಟ್ಟೈತೆ. ಬೇಡ, ಸೂಪರು ಸಿಗ್ರೇಟು ಈ ಥರ ಮಾಡಿದರೆ ನೋಡೋಣ ಇನ್ನೂ ಹೆಂಗೆ ಆಗುತ್ತೆ ವ್ಯಾಪಾರ. ಇವಾಗ ಇನ್ನೊಂದು ಸ್ವಲ್ಪ ಪರವಾಗಿಲ್ಲ ಅಂತ ಇದ್ದಾರೆ. ಅದನ್ನೇನೋ ಅಚ್ಚುಕಟ್ಟ ಮಾಡ್ಕೊಂಡೋದ್ರೆ ಸಾಕು. ನಮ್ದು ಏನಣ್ಣ ಇವಾಗ ಮನೆ ಇಲ್ಲ, ಮನೆ ಇಲ್ಲ, ಏನಿಲ್ಲ. ಇವಾಗೆಲ್ಲ ಕಳ್ಕೊಂಡು ಇವಾಗ ಬೀದಿ ಬಿದ್ದಿದ್ದೀವಿ. ಹಸುಗುಣ ಹೇಳಿದ್ಲಂತ ಮನೆ ಕಿತ್ತು ಬೇಡ. ಬಿಡಿ, ಚೆನ್ನಾಗಿ ದುಡ್ದು ಕೊಟ್ಕೊಳ್ರಿ. ಸರಿ, ನೀವೇನೋ ಮಾತಾಡ್ತಾ ಇದ್ದೀರೇನ? ಮಾತಾಡ್ರಿ. ಸ್ವಲ್ಪ ದುಡ್ಡಿನ ವಿಷಯ ಪರ್ಸ್ನಲ್ ಮಾತಾಡಬೇಕಾಯಿತು, ಅದಕ್ಕೇನೆ. ಆಮೇಲೆ ಬರ್ತೀನಿ, ಹೇಳ್ಬಿಡು ನಾನು. ಸರಿ ಆಯ್ತು ಕಣೆ. ಡಿಸ್ಟರ್ಬೆನ್ಸ್ ಜಾಸ್ತಿ ಅಲ್ಲ ಇಲ್ಲಿ? ತುಂಬ ಡಿಸ್ಟರ್ಬ್ ಆಗುತ್ತೆ. ನಿಮ್ಮ ಅತ್ತೆ ಮಾಮ ಬೇರೆ ಬರ್ತಾರೆ, ಇವ್ರು ಬೇರೆ ಬರ್ತಾರೆ. ಡೋರ್ ಕ್ಲೋಸ್ ಮಾಡಿಬಿಡ್ಬೇಕು ನಾವು ಮಾತಾಡಬೇಕಾದ್ರೆ. ಹೌದು. ಇನ್ನೇನು? ಅಯ್ಯೋ ಯಾಕೆ ಆ ಥರ ಸ್ಮೈಲು? ಅಯ್ಯೋ ಯಾಕೆ ಆ ಥರ? ಒಂಥರ ಸ್ಮೈಲಪ್ಪ. ಹಾಗೆ ಅದೊಂಥರ ಸ್ಮೈಲು. ಅಲ್ಲಿ ನಾಚಿಕೆ ನೋಡು. ಅದೊಂಥರ ಅಂದರೆ ಯಾವ ಥರ? ಅದೇ ಅದೊಂಥರ ಸ್ಮೈಲು. ನನಗೊಂಥರ ನಾಚಿಕೆ ಆಗ್ತೈತೆ ನಿನ್ನ ಹತ್ರ ಮಾತಾಡೋಕ್ಕೆ. ನಿಜ, ನನಗೆ ತುಂಬ ನಾಚಿಕೆ ಆಗ್ತೈತೆ. ಅದೊಂಥರ ಸ್ಮೈಲು. ಅಯ್ಯೋ ಏನು ಸ್ಮೈಲು? ಎತ್ತಿಟ್ಕೊ ದುಡ್ಡ. ಎತ್ತಿಟ್ಕೊಬಿಡು. ಸೂಪರಾಗಿದ್ದಾಳೆ. ದುಂಡುಗೆ ಹೆಸ್ರು ಕಾಳಾಗಿವಳು. ನಮ್ಮ ಸ್ವಾಮಿ ನೋಡಿದ್ರೆ ಒಣಗಳು ಕಡ್ಡಿ ಅಂದ್ರೆ ಕಡ್ಡಿ. ಅವಳು ನೋಡಿದ್ರೆ ನನಗೆ ಇಷ್ಟನೇ ಆಗಲ್ಲ. ನನಗೆ ತುಂಬ ಇಷ್ಟ ಆಗ್ಬಿಟ್ಲು. ಪಾಪ ಅವಳಿಗೂ ಯಾರೂ ಇಲ್ಲ, ಏನಿಲ್ಲ. ನನಗೆ ಯಾರೂ ಇಲ್ದರೆ ಸಹಾಯ ಮಾಡ್ಬೇಕಂದ್ರೆ ನನಗೆ ತುಂಬ ಇಷ್ಟ. ಪಾಪ ಅವಳು ಚೆನ್ನಾಗಿರಲಿ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.